ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ, ಮಾರಕಾಸ್ತ್ರಗಳಿಂದ ಯುವಕನ ಮೇಲೆ ಡೆಡ್ಲಿ ಅಟ್ಯಾಕ್ ನಡೆದಿದೆ. ಬ್ಯಾಟು, ಲಾಂಗು, ಡ್ರ್ಯಾಗನ್ನಿಂದ ಮಾರಣಾಂತಿಕ ಹಲ್ಲೆ. ಕುಂಬಳಗೋಡು ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರಾಜ್ಯ ರಾಜಧಾನಿಯನ್ನ ಬೆಚ್ಚಿ ಬೀಳಿಸುವಂತಹ ಘಟನೆ ಇದು. ಮಾರಕಾಸ್ತ್ರಗಳಿಂದ ಯುವಕನ ಮೇಲೆ ಡೆಡ್ಲಿ ಅಟ್ಯಾಕ್. ಬ್ಯಾಟ್, ಲಾಂಗು, ಡ್ರ್ಯಾಗನ್ ಹಿಡಿದು ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಕುಂಬಳಗೋಡು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರಾಜಧಾನಿಯಲ್ಲಿ ಪದೇ ಪದೇ ಮರುಕಳಿಸ್ತಾ ಇರುವಂತಹ ಘಟನೆಗಳು. ಕಾರಿನಲ್ಲಿ ಬಂದಿದ್ದ ಐವರ ಗ್ಯಾಂಗ್ನಿಂದ ನಡೆದಿರುವ ದಾಳಿ ಎಂದು ಹೇಳಲಾಗ್ತಿದೆ. ಕಿಡಿಗೇಡಿಗಳು ದಾಳಿ ಮಾಡೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದ್ವಿಚಕ್ರ ವಾಹನದಲ್ಲಿ ಬಂದಿದ್ದ ಯುವಕನ ಮೇಲೆ ಅಟ್ಯಾಕ್. ಕೊಲೆ ಯತ್ನ ಮಾಡಿ ಸ್ಥಳದಿಂದ ಪರಾರಿಯಾದ ಗುಂಪು. ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಬ್ಬ ಯುವಕನನ್ನ ಗುರಿಯಾಗಿಸಿಕೊಂಡು ಬಂದಂತಹ ಗುಂಪು, ಆ ಗುಂಪು ನಡೆಸಿದಂತಹ ಡೆಡ್ಲಿ ಅಟ್ಯಾಕ್ ಅದು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ದೃಶ್ಯ ಇಡೀ ಜನತೆಯನ್ನ ಬೆಚ್ಚಿ ಬೀಳಿಸುವಂತಿದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿರ್ತಕ್ಕಂತಹ ದೃಶ್ಯವನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಬ್ಬ ಯುವಕನನ್ನ ಗುರಿಯಾಗಿಸಲಾಗುತ್ತೆ. ಗುಂಪೊಂದು ಆತನ ಸನಿಹಕ್ಕೆ ಬಂದು ಏಕಾಏಕಿ ನೋಡ್ತಿದ್ದ ಹಾಗೆ ಮಾರಣಾಂತಿಕ ಅಟ್ಯಾಕ್ ಇದೆ. ಅಂಗಾಂಗಗಳನ್ನು ಕೂಡ ಸರಿಯಾಗಿ ಗಮನಿಸದೆ ಮನಸ್ಸೋ ಇಚ್ಛೆ ಹೊಡೆತ. ಕೈಯಲ್ಲಿ ಆಯುಧಗಳಿತ್ತು. ಮಾರಣಾಂತಿಕವಾದ ಡೆಡ್ಲಿ ಅಟ್ಯಾಕ್ ನಡೆದಿದೆ. ಇದು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಅನೇಕ ಘಟನೆಗಳ ಪೈಕಿ ಬೆಚ್ಚಿ ಬೀಳಿಸುವಂತಹ ಪ್ರಮುಖ ಘಟನೆ ಇದು. ರಾಜಧಾನಿಯಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ. ಅತಿ ಸೂಕ್ಷ್ಮ ಪ್ರದೇಶಗಳು ಎಂದು ಕರೆಸಿಕೊಳ್ಳುವ ಸೂಕ್ಷ್ಮ ಪ್ರದೇಶಗಳಲ್ಲಿ ದಿನಂಪ್ರತಿ ಒಂದಲ್ಲ ಒಂದು ಘಟನೆಗಳು. ಪೊಲೀಸ್ ರೌಂಡ್ಸ್ನ ಕೊರತೆನೋ ಅಥವಾ ಕಾನೂನು ಸುವ್ಯವಸ್ಥೆಯ ಮೇಲೆ ಈ ಪುಡಿ ರೌಡಿಗಳಿಗಿರ್ತಕ್ಕಂತಹ ನಂಬಿಕೆಯ ಮಾನದಂಡದಲ್ಲಿ ಈ ತರಹದ ಕೃತ್ಯಗಳು ಹೆಚ್ಚಾಗಿ ನಡೀತಾ ಇದೆಯೋ ಗಮನಿಸಬೇಕಾದಂತಹದ್ದು ಪೊಲೀಸ್ ಇಲಾಖೆ. ಈ ದಾಳಿಗೆ ಪ್ರಮುಖ ಕಾರಣ ಏನು ಇನ್ನೂ ಕೂಡ ತನಿಖೆಯಿಂದ ಹೊರಬರಬೇಕು. ಈಗಾಗಲೇ ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಸಂಬಂಧಪಟ್ಟ ಹಾಗೆ ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ಆರೋಪಿಗಳನ್ನು ಹಿಡಿಯುವ ಪ್ರಯತ್ನದಲ್ಲಿದ್ದಾರೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ದ್ವಿಚಕ್ರ ವಾಹನದಲ್ಲಿ ಬಂದಿದ್ದ ಯುವಕನ ಮೇಲೆ ಅಟ್ಯಾಕ್. ಇನ್ನು ಕೊಲೆ ಯತ್ನ ಮಾಡಿ ಅಲ್ಲಿಂದ ಅಟೆಂಪ್ಟ್ ಟು ಮರ್ಡರ್ ಅದು. ಸ್ಥಳದಿಂದ ಪರಾರಿಯಾದಂತಹ ಗುಂಪು ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಪೊಲೀಸರು ಕೂಡ ಈ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಶ್ವಥ್ ಈಗ ಫೋನ್ ಸಂಪರ್ಕದಲ್ಲಿ. ಅಶ್ವಥ್, ರಾಜಧಾನಿ ಬೆಂಗಳೂರಿನಲ್ಲಿ ಪದೇ ಪದೇ ಈ ತರಹದ ಘಟನೆಗಳು ಮರುಕಳಿಸ್ತಾನೆ ಇದೆ. ಈ ಘಟನೆ ಎಲ್ಲಿ, ಯಾಕೆ, ಯಾವ ಕಾರಣಕ್ಕೋಸ್ಕರ ಆ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ ಅಶ್ವಥ್? ಸಾಹಿಲ್, ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮುಂದುವರೆದಿರುವಂತಹದ್ದು. ಈಗಾಗಲೇ ಬೆಂಗಳೂರಿನ ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಏನು ಕೆಲವು ಪುಡಿ ರೌಡಿಗಳು ಯುವಕನ ಮೇಲೆ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಿರುವಂತಹ ಒಂದು ಘಟನೆ ನಡೆದಿರುವಂತಹದ್ದು. ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿರುವಂತಹದ್ದು. ಏನು ಕಿಡಿಗೇಡಿಗಳ ಒಂದು ಅಟ್ಯಾಕ್, ಆ ಒಂದು ದೃಶ್ಯ ಇದೆಯಲ್ಲ, ಆ ಸಿಸಿಟಿವಿಯಲ್ಲಿ ಈಗ ಕಂಪ್ಲೀಟ್ ಆಗಿ ಸೆರೆ ಆಗಿರುವಂತಹದ್ದು. ಅಂದ್ರೆ ದ್ವಿಚಕ್ರ ವಾಹನದಲ್ಲಿ ಬಂದಂತಹ ಯುವಕರ ಮೇಲೆ ಒಂದು ಅಟ್ಯಾಕ್ ಆಗಿರುವಂತಹದ್ದು. ಈಗಾಗಲೇ ಈ ಒಂದು ಪ್ರಕರಣವನ್ನ ಕುಂಬಳಗೋಡು ಪೊಲೀಸರು ಒಂದು ಗಂಭೀರವಾಗಿ ಕೂಡ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಆರೋಪಿಗಳು ಯಾರ್ಯಾರು ಏನು ಎತ್ತರೋದ್ರ ಬಗ್ಗೆ ಈಗ ಕೂಲಂಕುಷವಾಗಿ ತನಿಖೆ ಕೂಡ ನಡೆಯುತ್ತಿರುವಂತಹದ್ದು. ಸಾಹಿಲ್, ಥ್ಯಾಂಕ್ ಯು ಅಶ್ವಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಬೆಂಗಳೂರಿನಲ್ಲಿ ದಿನಂಪ್ರತಿ ಒಂದಿಲ್ಲೊಂದು ಘಟನೆಗಳು ನಡೀತಾ ಇದೆ. ಪೊಲೀಸ್ ಇಲಾಖೆ ಎಚ್ಚರಗೊಳ್ಳಬೇಕು ಅಂತ ಹೇಳಿ ಜನಾಗ್ರಹಗಳು ಕೂಡ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.